ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಮಲೈ ಮಹದೇಶ್ವರ ಬೆಟ್ಟಕ್ಕೆ ಬಂದಿದ್ದೀವಿ. ಆ್ಯಂಡ್ ಇವಾಗ ಆಲ್ರೆಡಿ ಟೈಮ್ 8 o'clock ಅರೌಂಡ್ ಆಗಿದೆ. ಆ್ಯಂಡ್ ಬಿಸಿಲು ತುಂಬ ಜೋರಾಗಿದೆ. ಇವಾಗ ಟೆಂಪಲ್ಗೆ ಹೋಗೋಣ. ಆ್ಯಂಡ್ ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ. ಟೆಂಪಲಲ್ಲಿ ತೋರಿಸ್ತೀನಿ. ಇನ್ ಕೇಸ್ ವೀಡಿಯೋ ಮಾಡೋಕ್ಕಾದರೆ ಫಾರ್ ಶೋರ್ ವೀಡಿಯೋ ಮಾಡ್ತೀನಿ. ಆ್ಯಂಡ್ ಲೆಟ್ಸ್ ಗೋ. ನಾವು ಹೋಗಿದ ತಕ್ಷಣ ಬೆಳ್ಳಿ ರಥ ಮತ್ತು ಆನೆ ಬರ್ತಿತ್ತು. ಆ್ಯಂಡ್ 3 days ಬ್ಯಾಕ್ ಏನೋ ಇಲ್ಲಿ ಜಾತ್ರೆ ಆಗೈತಂತೆ. ಆ್ಯಂಡ್ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಎರಡೂ. ಗೈಸ್ ಇವಾಗ ತಾನೇ ನಾವು ಒಂದು ನೇರ ದರ್ಶನಕ್ಕೆ ಟಿಕೆಟ್ ತೊಗೊಂಡ್ವಿ. ಆ್ಯಂಡ್ 1 ticket 500 rupees ಅಂತೆ ಗೈಸ್. ಓ ಮೈ ಗಾಡ್. ಆ್ಯಂಡ್ ನಾನು ಅಮ್ಮ ಇಬ್ಬರೇ ಹೋಗ್ತಿರೋದು ಈ ನೇರ ದರ್ಶನಕ್ಕೆ. ಆ್ಯಂಡ್ ನೋಡೋಣ, ಇದು ಬೇಗ ಆಗತ್ತಂತೆ ದರ್ಶನ, ಡೈರೆಕ್ಟ್ ದರ್ಶನ, ಮತ್ತು ಇನ್ಕ್ಲೂಡಿಂಗ್ ಪ್ರಸಾದ ಕೂಡ ಕೊಡ್ತಾರಂತೆ ಇದಕ್ಕೆ. ಆ್ಯಂಡ್ ಲೆಟ್ಸ್ ಗೋ. ನಾವು ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಹೋದ್ವಿ. ಆ್ಯಂಡ್ ಏನಿಲ್ಲ ಅಂದರೂ ನಮ್ಮ ದರ್ಶನ ಒಂದು 5 ನಿಮಿಷದಲ್ಲಿ ಮುಗ್ದೋಗ್ಬಿಡ್ತು. ಎಷ್ಟು ತಾನೇ ದರ್ಶನ ಆಯಿತು. ಆ್ಯಂಡ್ ದೇವ್ರಂತೂ ಏನು ಕಳೆ ಇದೆ ಗೊತ್ತಾ ದೇವ್ರ ಮುಖದಲ್ಲಿ. ಆ್ಯಂಡ್ ತುಂಬ ಚೆನ್ನಾಗಾಯಿತು ನಮ್ಮ ದರ್ಶನ. ಆ್ಯಂಡ್ ಅವ್ರು ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು, ಮತ್ತು ಫೋನ್ ಕಿತ್ಕೋತಾರೆ ಅಂತ ಹೇಳಿದ್ರು. ಸೊ ನಾನು ಜಸ್ಟ್ ಆಫ್ ಮಾಡಿ ಎತ್ತಿಟ್ಬಿಟ್ಟೆ. ಆ್ಯಂಡ್ ಇಟ್ ವಾಸ್ ಸೋ ಗುಡ್. ದರ್ಶನ ತುಂಬ ಚೆನ್ನಾಗಾಯ್ತು. ಆ್ಯಂಡ್ ನಮಗೆ ಪ್ರಸಾದ ಕೂಡ ಕೊಟ್ಟರು. ಆ್ಯಂಡ್ ಇಟ್ ವಾಸ್ ಗುಡ್. ಪ್ಲೀಸ್ ಮತ್ತು ನಾವು ಎಲ್ಲಿದ್ದೀವಿ ಇವಾಗ ಅಂದರೆ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಆ್ಯಂಡ್ ಮೈಸೂರಿಗೆ ತೋರಿಸ್ತೀನಿ. ನಾಳಿದ್ದು ಇಲ್ಲಿ ಜಾತ್ರೆ ಇದೆಯಂತೆ, ಅದಕ್ಕೋಸ್ಕರ ತೇರು ಕಟ್ತಾ ಇದ್ದಾರೆ. ಆ್ಯಂಡ್ ಎಷ್ಟು ದೊಡ್ಡ ತೇರಿದೆ ಇಲ್ಲಿ. ನಾವು ನಂಜನಗೂಡಿಗೆ ಹೋಗೋಷ್ಟೊತ್ತಿಗೆ ಅರೌಂಡ್ 12 o'clock ಆಗಿತ್ತು. ಆ್ಯಂಡ್ ತುಂಬ ಬಿಸಿಲಾಗಿತ್ತು ಆಲ್ರೆಡಿ ಟೆಂಪಲ್ ಹತ್ರ. ಈ ದೇವಸ್ಥಾನದೊಳಗೆ ಕೂಡ ಏನು ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಳೋಂಗಿಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಬರೋವಾಗ ಜಸ್ಟ್ ಒಂದು ಸ್ವಲ್ಪ ವಿಗ್ರಹಗಳಿತ್ತು, ಅದನ್ನ ಮಾತ್ರ ಕ್ಯಾಪ್ಚರ್ ಮಾಡಿಕೊಂಡೆ ಬರೋವಾಗ. ಆ್ಯಂಡ್ ನಾವು ಲಂಚಿಗೆ ಹೋಗಿದ್ದು ಮೈಸೂರಲ್ಲಿ ಯಾವುದೋ ಫೇಮಸ್ ಹೋಟೆಲ್ ಅಂತ ಇದು, ಅಲ್ಲಿಗೆ ಹೋಗಿದ್ವಿ. ಆ್ಯಂಡ್ ಲಂಚ್ 180 rupees ಕಾಸ್ಟ್ ಮಾಡಿದ್ರು. ಆ್ಯಂಡ್ ಇಟ್ ವಾಸ್ ನಾಟ್ ದ್ಯಾಟ್ ವರ್ತ್ enough, but it was filling and good and okay. ಆ್ಯಂಡ್ ನೆಕ್ಸ್ಟ್ ನಾವು ಹೋಗಿದ್ದು ಮೈಸೂರಲ್ಲೇ ಅಕ್ವೇರಿಯಂ ಹಾಕಿದ್ರಂತೆ. ಸೊ ಅಲ್ಲಿ ಹೋಗಿದ್ವಿ. ಆ್ಯಂಡ್ ದಿಸ್ ಇಸ್ ಅಂಡರ್ಗ್ರೌಂಡ್ ಅಕ್ವೇರಿಯಂ. ಆ್ಯಂಡ್ ಈ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ನೀವು ಮುಂದೆ ಬರೋ ಕ್ಲಿಪ್ಪಿಂಗ್ಸಲ್ಲೆಲ್ಲ ನೋಡ್ತೀರಾ. ಆ್ಯಂಡ್ ಅಷ್ಟು ಬ್ಯೂಟಿಫುಲ್ ಆ್ಯಂಡ್ ಗುಡ್ ಎಕ್ಸ್ಪೀರಿಯನ್ಸ್ ಇದು. ಆ್ಯಂಡ್ ಈವನ್ ಇದನ್ನ ಬೆಂಗಳೂರಲ್ಲಿ ಕೂಡ ಹಾಕಿದ್ದಾರೆ ಅಂತ ಹೇಳ್ತಾಯಿದ್ರು. ಸೊ ನೋಡ್ಕೊಂಡು ಬನ್ನಿ. ಆ್ಯಂಡ್ ಅರೌಂಡ್ 150 types ಆಫ್ ಯೂನಿಕ್ ಫಿಶಸ್ ಇದೆ ಇಲ್ಲಂತೂ. ಆ್ಯಂಡ್ ಎಲ್ಲ ಕ್ಯೂಟಾಗಿ ಚೆನ್ನಾಗಿತ್ತು. ನೋಡಿ ಈ ಫಿಶ್ಶು ಎಷ್ಟು ದೊಡ್ಡದಾಗಿದೆ ಅಂತ. ಆ್ಯಂಡ್ ಈ ಫಿಶ್ದು ಜಾತಿ ಬಂದು ಓಪಲಿನ್ ಗೌರಾಮಿ ಅಂತೆ. ಆ್ಯಂಡ್ ಸಕ್ಕ ದೊಡ್ಡದಾಗಿದೆ ಗೈಸ್. ಇದು 3 ಏನೋ ಇದೆ ಇಲ್ಲಿ. ಆ್ಯಂಡ್ ಬಿಗ್ಗೆಸ್ಟ್ ಫಿಶ್. ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ಚಿಕ್ಕ ಫಿಶಸ್ ಇದೆ. ಆ್ಯಂಡ್ ಇಟ್ ಇಸ್ ಸೋ ಗುಡ್. ಪ್ರಾಪರಾಗಿ ಕ್ಯಾಪ್ಚರ್ ಮಾಡ್ಕೋಬೋದು ಇಲ್ಲಿ. ಇದು ನೋಡಿ ಎಷ್ಟು ಯೂನಿಕ್ ಆಗಿದೆ. ಓ ಮೈ ಗಾಡ್. ಯೂನಿಕ್ ಫಿಶ್ ಹೆಸರೇ ಗೊತ್ತಿಲ್ಲ ಗೈಸ್ ನನಗೆ, ಬಟ್ ತುಂಬ ಚೆನ್ನಾಗಿದೆ. ಅದು ಹೋಗ್ತಾ ಇಲ್ಲ ಗೈಸ್, ಬಟ್ ಸ್ಟಿಲ್ ಮೇ ಬಿ ಇದು ಕ್ಲೀನ್ ಮಾಡೋ ಫಿಶ್ ಅನಿಸುತ್ತೆ. ಇದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ತಿನ್ಬಿಟ್ಟು ಇದು. ಆ್ಯಂಡ್ ಈ ಥರ ಒಂದು 3-4 ಇದೆ ಅಷ್ಟೇ. ಆ್ಯಂಡ್ ಇಲ್ಲಿ ಟರ್ಟಲ್ಸ್ ಕೂಡ ಇತ್ತು, ವಿಚ್ ಮೀನ್ಸ್ ಟಾಟಾಯ್ಸ್. ಆ್ಯಂಡ್ ಅರೌಂಡ್ 9 ಇತ್ತು ಟಾಟಾಯ್ಸ್, 8 to 9 ಟಾಟಾಯ್ಸ್ ಇತ್ತು. ಆ್ಯಂಡ್ ಎಲ್ಲ ಗೈಸ್ ನನಗೆ ಎಲ್ಲ ಫಿಶ್ಗಿಂತ ನನಗೆ ಈ ಫಿಶ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಅದು ಎಷ್ಟು ಗೈಸ್ ನನಗೆ ಇಲ್ಲಿ ನೋಡಿ ಗೈಸ್ ಎಷ್ಟಿದೆ ಫಿಶಸ್. ಆ್ಯಂಡ್ ಇಟ್ ಈಸ್ ಸೋ ಗುಡ್. ಆ್ಯಂಡ್ ಎಷ್ಟು ಫಿಶಸ್ ನೋಡಿ, ಐ ಗೆಸ್ ಎಲ್ಲನೂ ಗೋಲ್ಡ್ ಫಿಶಸ್ಸೇ. ಆ್ಯಂಡ್ ಇಟ್ ಈಸ್ ಸೋ ಗುಡ್. ಈ ಥರನೇ ಇರುತ್ತೆ ಕಂಪ್ಲೀಟ್. ಆ್ಯಂಡ್ ಇಲ್ಲಿ ಡಿಫ್ರೆಂಟ್ ಫಿಶಸ್. ಆ್ಯಂಡ್ ಈ ಫಿಶಸ್ ನೋಡಿ ಇದೆಷ್ಟು ದೊಡ್ಡ, ಸೋ ಗುಡ್. ಆ್ಯಂಡ್ ನಾವು 1 personಗೆ 1 ticketಗೆ ಅರೌಂಡ್ 300 rupees ಕೊಟ್ಟಿದ್ವಿ. ಆ್ಯಂಡ್ ಇವಾಗ ಅನಿಸ್ತಾ ಇದೆ ಇಟ್ ಈಸ್ ವರ್ತ್ ದ ಮನಿ. ಆ್ಯಂಡ್ ಈ ಎಕ್ಸ್ಪೀರಿಯನ್ಸ್ ಸೋ ಗುಡ್. ಎಷ್ಟು ಉದ್ದ ಇದೆ ಗೈಸ್ ಇದು. ವಾ, ಇದು ನೋಡಿ, ಇದು ಓ ಮೈ ಗಾಡ್, ಸೋ ಬಿಗ್. ಈ ಫಿಶ್ ನೋಡಿ ಎಷ್ಟು ಯೂನೀಕ್ ಆಗಿದೆ. ಆ್ಯಂಡ್ ಅದಕ್ಕೆ ಎಷ್ಟು ಸ್ಕೇಲ್ಸ್ ಇದೆ ನೋಡಿ.
ಆ್ಯಂಡ್ ಈ ಸೆಕ್ಷನಲ್ಲಿ ಫಿಶ್ಗೆ ಫೀಡ್ ಕೂಡ ಮಾಡ್ಬೋದು ಅಂತ ಹೇಳಿದರು. ಫೀಡ್ ಮಾಡೋಕ್ಕೆ ಅರೌಂಡ್ 50 ರೂಪೀಸ್ ಏನೋ ಚಾರ್ಜ್ ಮಾಡ್ತಿದ್ರು. ಆ್ಯಂಡ್ ನಾವೇನು ಫೀಡ್ ಮಾಡೋಕ್ಕೆ ಹೋಗಲಿಲ್ಲ. ಸಣ್ಣಕ್ಕಿದೆ ಆ್ಯಂಡ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಈ ಫಿಶ್. ನಾವಿಲ್ಲಿ ಮಿರರ್ ಮೇಜ್ ಅಂತ ಬಂದಿದೆ ಆ್ಯಂಡ್ ಅದಕ್ಕೆ ಬಂದಿದ್ದೀವಿ. ಮಿರರ್ ಮೇಜ್ ಇನ್ ದ ಸೆನ್ಸ್ ಅಂದರೆ ಲೈಕ್ ವಾಟ್ ಐ ಡೋಂಟ್ ನೋ ಹೌ ಟು ಡಿಸ್ಕ್ರೈಬ್ ಇಟ್. ಮೇಜ್ ಇರುತ್ತೆ ಆ್ಯಂಡ್ ಆಲ್ ದ ಮಿರರ್ಸ್ ನಾವು ಎಲ್ಲ ಮಿರರಲ್ಲೂ ಕಾಣಿಸ್ತೀವಿ ಬೇಸಿಕಲಿ, ಆ ಥರ ಇರುತ್ತೆ ಮಿರರ್ ಮೇಜ್. ಆ್ಯಂಡ್ ತುಂಬ ಚೆನ್ನಾಗಿದೆ ಆಚೆ ಕಡೆಯಿಂದ. ಐ ಶೋ ಯು. ದಿಸ್ ಇಸ್ ಮಿರರ್ ಮೇಜ್ ಆ್ಯಂಡ್ ನಾವು ಈ ಮೇಜ್ ಒಳಗೆ ಬಂದಿದ್ದೀವಿ. ಹೆಂಗೆ ಹೋಗೋದು? ಇಷ್ಟೇನಾ? ಇಷ್ಟೇನಾ? ಪ್ರೈಸ್ ಇಷ್ಟಕ್ಕೆ 50 ರೂಪಾಯಿ ಕೊಟ್ಟು ನಾವು ಹೇಳಿ ನೋಡೋಣ, ಕೇಳೋಣ. ಇಷ್ಟೇನಾ? ಓಕೆ ಗೈಸ್, ನಮಗೆ ಗೊತ್ತಾಗ್ತಾನೆ ಇಲ್ಲ ಎಲ್ಲಿಗೆ ಹೋಗ್ಬೇಕು ಅಂತ. ಆ್ಯಂಡ್ ಇಲ್ಲಿ ನಾವು ಲೈಟ್ಸ್ನ ಫೋಕಸ್ ಮಾಡಿಕೊಂಡು ಹೋಗ್ಬೇಕಾಗತ್ತೆ. ಆ್ಯಂಡ್ ಐ ಆಮ್ ಹಿಯರ್ ಆ್ಯಂಡ್ ಮೈ ಮಮ್ಮ. ಆ್ಯಂಡ್ ಇಲ್ಲೆಲ್ಲ ಮಿರರ್ ಹೊಡೆದಾಕ್ಬಿಟ್ಟಿದ್ದಾರೆ ಗೈಸ್. ಇದಕ್ಕೆ ಯಾಕೆ ದುಡ್ಡು ಕೊಡ್ಬೇಕು ನಾವು? ಆ್ಯಂಡ್ ಇಲ್ಲಿ ಎಲ್ಲಿಗೆ ಹೋಗೋದು? ಓಕೆ ಇಲ್ಲಿದೆ. ಅಯ್ಯೋ ಗೈಸ್, ನಮ್ಗೆ ಸೀರಿಯಸ್ಲಿ ರೂಟ್ ಗೊತ್ತಾಗ್ತಾ ಇಲ್ಲ. ಇಲ್ಲಲ್ಲ ಇದಿಷ್ಟೇನಾ? ಇಲ್ಲಲ್ಲ, ಇನ್ನೆಲ್ಲ ಹೋಗ್ಬೇಕು. ನಡೀರಿ, ಇನ್ನೂ ಏನೋ ಚೆನ್ನಾಗಿದೆ ಗೈಸ್. ಮೈ ಗಾಡ್ ಗೈಸ್, ದಿಸ್ ಇಸ್ ಸೋ ಗುಡ್, ಸೋ ಗುಡ್ ದಿಸ್ ಇಸ್. ಆ್ಯಂಡ್ ನೋಡಿ ಇಲ್ಲಿ, so good. Guys, I'm actually feeling like rolling. Amma, ಹೆಂಗ್ ಅಲ್ಲಾಡ್ತಿದೆ ಗೊತ್ತಾ? ಮಮ್ಮಿ 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 ಅಮ್ಮ ಅಮ್ಮ ಇದು ಆಕ್ಚುಲಿ ಚೆನ್ನಾಗಿರೋದು. ನನಗೇನು ಫೀಲ್ ಆಗ್ತಿಲ್ಲ. चले एक काम कर, 200 रुपए दे और 50 रुपए काट ओवर एक्टिंग के वजह। अरे देना यार. ಹೆಂಗಿತ್ತು ಗೊತ್ತಾ ಅದು? ಓ ಮೈ ಗಾಡ್, ಫುಲ್ ರೌಂಡ್ ಆಗ್ತಾ ಇದೆ ಅದು. ಆ್ಯಂಡ್ ಸೋ ಗುಡ್. ಜಸ್ಟ್ 50 ರೂಪೀಸ್ಗೆ ಇದು ಕೂಡ ಬರುತ್ತೆ ಗೈಸ್, ಸೀರಿಯಸ್ಲಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಾವು ಬಂದಿರೋದು ನಿಮಿಷಾಂಬ ಟೆಂಪಲ್ಗೆ. ಆ್ಯಂಡ್ ನಿಮಿಷಾಂಬ ಟೆಂಪಲ್ ನದಿ ತೋರಿಸ್ತೀನಿ. ನೀರು ತುಂಬ ಕಡಿಮೆ ಇದೆ, ಬಟ್ ಲೆಟ್ಸ್ ಸಿ ಎಷ್ಟಿದೆ ಅಂತ. ಮಕ್ಕಳು ಸ್ವಿಮ್ಮಿಂಗ್ ಮಾಡೋ ರೇಂಜಿಗಿದೆ. ಸೊ ನೀರು ಜಾಸ್ತಿ ಹರಿತಿಲ್ಲ, ನೀರು ತುಂಬ ಕಡಿಮೆ ಆಗಿದೆ. ಆ್ಯಂಡ್ ತುಂಬ ಫೋರ್ಸಾಗಿ ಬರುತ್ತೆ ನೀರಿಲ್ಲಿ. ಈ ಟೆಂಪಲಿನ ಎಕ್ಸ್ಪೀರಿಯನ್ಸ್ ಕೂಡ ತುಂಬ ಚೆನ್ನಾಗೇ ಆಗಿತ್ತು ನಮಗೆ. ಆ್ಯಂಡ್ ಇಟ್ ವಾಸ್ ದಟ್ಸ್ ದಿ ಎಂಡ್ ಆಫ್ ದ ಟುಡೇಸ್ ಮೈಸೂರು ಮಲೆ ಮಹದೇಶ್ವರ ವ್ಲಾಗ್. ಆ್ಯಂಡ್ ಇಟ್ ವಾಸ್ ಸಚ್ ಅ ಗ್ರೇಟ್ ಡೇ ಗೈಸ್. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಕೀಪ್ ಸಪೋರ್ಟಿಂಗ್. Please do subscribe, share, like to my channel. Thank you.